ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಇವತ್ತಿನ ವಿಡಿಯೋ ಅಂತ ಅಂದರೆ, ನಾನಿಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತೇಳಿ ಈ ಬ್ಲಾಗಲ್ಲಿ ತಿಳಿಸಿದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಾನು ಬೀಟ್ರೋಟ್ನೆಲ್ಲ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ನಾನು ಯಾವಾಗ್ಲೂ ಬೀಟ್ರೂಟನ್ನು ತುರ್ಕೊಂಡೇ ಮಾಡೋದು. ನೀವು ಕೂಡ ಹಾಗೆ ಮಾಡಿ, ಯಾಕೆಂತಂದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಗ್ಗರಣೆಗೆ ಬಂದುಬಿಟ್ಟು ಈರುಳ್ಳಿ, ಹಸಿಮೆಣಸಿಕಾಯಿ, ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನೀವು ಈರುಳ್ಳಿ ಕಲರು ಚೇಂಜ್ ಆಗಿದೆ. ನಾನಿವಾಗ ಇಲ್ಲಿ ತುರಿದಿಟ್ಕೊಂಡಿರುವಂಥ ಬೀಟ್ರೂಟ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಳಗಲ್ಲಿ ಚೆಲ್ತು ನೋಡಿ. ಬೀಟ್ರೂಟನ್ನು ಹಾಕಿ ಈರುಳ್ಳಿ ಮತ್ತು ಒಗ್ಗರಣೆ ಹಾಕಿರ್ತೀವಲ್ಲ, ಅದ್ರ ಜೊತೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡಾದ್ಮೇಲೆ ನಾನು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕಿದ್ಮೇಲೆ ಅಂದರೆ ಮೆಣ್ಸಿಗೆ ಹಾಕಿರ್ತೀವಲ್ಲ, ಸೊ ನೀವು ನೋಡ್ಕೊಂಡು ನಾನೊಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಪುಡಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಮೆಣಸಿನ್ಕಾಯಿ ಇದ್ರೂ ಕೂಡ ಖಾರ ಪುಡಿ ಹಾಕ್ಕೊಳ್ತೀನಿ. ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಬರೋವರೆಗೂ ಕೂಡ ನೀವು ಸ್ವಲ್ಪ ಈ ಥರ ಮ್ಯಾಶ್ ಮಾಡ್ತಾನೆ ಇರಿ. ಎಲ್ಲ ಆದಮೇಲೆ ನಾನು 2 ವಿಷಲ್ನ ಹೊಡೆಸ್ಕೊಂಡೆ. ನೋಡ್ತಾ ಇರ್ಬೋದು ನೀವು, 2 ವಿಷಲ್ ಆದರೆ ಸಾಕು, ಯಾಕೆಂದರೆ ತುರಿದು ಇಟ್ಕೊಂಡಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಬೇಗ ಬೇಯುತ್ತೆ. ಹಾಗಾಗಿ ನಾನು 2 ವಿಷಲ್ನ ಹೊಡೆಸ್ಕೊಂಡೆ. ನೋಡ್ತಾ ಇರ್ಬೋದು ನೀವು ಪಲ್ಯ ಯಾವ ರೀತಿ ಬಂದಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಗಾಯ್ಸ್, ನೋಡಿದ್ರಲ್ಲ ನಾನು ಯಾವ ರೀತಿ ಬೀಟ್ರೋಟ್ ಪಲ್ಯ ಮಾಡ್ತೀನಿ ಅಂತ. ಇವತ್ತು ನಾನು ಬೀಟ್ರೋಟ್ ಪಲ್ಯದ ಜೊತೆ ಚಪಾತಿನ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.